ಏನು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವಂತ ಕೆಲವು ಅನ್ಯಾಯಗಳ ವಿರುದ್ಧ ಏನಂತಂದ್ರೆ ರೋಸ್ಟರ್ ಬಿಂದು ಅನ್ನೋದನ್ನ ಸರಿಯಾದ ಒಂದು ಇದರಲ್ಲಿ ನಿಟ್ಟಿನಲ್ಲಿ ತಗೊಂಡ್ಬಂದಿಲ್ಲ. ಹಾಗಾಗಿ ನಾವು ಅದನ್ನ ಸರಿಪಡಿಸಬೇಕು. ಏನು ABC ಅಂತ ವರ್ಗಗಳು ಮಾಡಿದ್ದಾರೆ, ಎ ವರ್ಗ ಆದ ನಂತರ ಬಿ ವರ್ಗ ನಮ್ಮನ್ನ ಏನು ಪರಿಶಿಷ್ಟ ಜಾತಿಯಲ್ಲಿ ವಲಯ ಸಮುದಾಯಕ್ಕೆ ಮಾಡಿದ್ದಾರೆ, ಸೇರಿಸಿದ್ದಾರೆ. ಆ ಎ ಇಂದ ಬಿ ಬರೋದಕ್ಕೆ 9 ಜಾತಿಗಳನ್ನ ದಾಟ್ಕೊಂಡ್ ಬರೋಷ್ಟೊಳಗಡೆ ನಮ್ಗೆ ಏನು ಅಧಿಕಾರಗಳಾಗ್ಲಿ ಮತ್ತೆ ಕೆಲಸಗಳಾಗ್ಲಿ ಯಾವುದೇ ರೀತಿ ಸಿಗೋದಕ್ಕೆ 30 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ಇದನ್ನ ಸರಿಪಡಿಸಬೇಕು ಅನ್ನೋದು ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಹೊರತು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಲ್ಲ. ನಮ್ಮ ಅಣ್ಣ ತಮ್ಮಂದ್ರು ಕೆಲವರು ಇದನ್ನ ವಿರೋಧಗಳು ಮಾಡ್ತಾ ಇದ್ದಾರೆ ಅವರವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರುದ್ಧ ಇಲ್ಲ. ನಾವು ನಮ್ಮ ಜನಾಂಗಕ್ಕೆ ಮತ್ತು ಮುಂದಿರುವ ಮಕ್ಕಳಿಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಆ ರೋಸ್ಟರ್ ಬಿಂದು ಏನಿದೆ ಅದನ್ನ ಈಗಾಗಲೇ ಸರಿಪಡಿಸಬೇಕು ಅನ್ನೋರು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಂತರ ಈ ಸಮಯದಲ್ಲಿ ಮಾತಾಡಬಾರ್ದು ಏನೋ ಗೊತ್ತಿಲ್ಲ, ನಮ್ಮ ಪಿ ಮುನ್ರಾಜಣ್ಣವರು ಏನೋ ಒಂದು ಸಣ್ಣದು 2-3 ಮಾತು ಮಾತಾಡಿದ್ರು ಅಂತ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ಸ್ನೇಹಿತರೆ, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಂತ ಇದ್ದೀರಾ. ಇದೇ ನಮ್ಮ ಮಾದೇವಪ್ಪನ ಬಗ್ಗೆ ಬೈದಾಗ ಅವ್ರಿಗೆ ಚಪ್ಪಲಿ ಹಾರ ಹಾಕಿದ್ರಿ, ನೀವು ಬ್ಯಾನರ್ಗೆ ಚಪ್ಪಲಿಯಲ್ಲಿ ಹೊಡೆಯಂತ ಕೆಲಸ ಮಾಡಿದ್ರಿ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ರಿ, ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವಾಗೆಲ್ಲ ನೀವೆಲ್ಲೋಗಿದ್ರಿ? ಅವಾಗ ಯಾಕೆ ನೀವು ಮಾತಾಡಿಲ್ಲ? ನಿಮ್ಮವ್ರನ್ನ ನೀವು ಯಾಕೆ ಸರಿಪಡಿಸಲಿಲ್ಲ? ಯಾಕೆ ನೀವು ಅವ್ರಿಗೆಲ್ಲ ಬುದ್ಧಿ ಹೇಳಲಿಲ್ಲ? ಹಿಂಗೆಲ್ಲ ಮಾತಾಡಬಾರ್ದು. ನೀವು ಮಾಡಿರೋಂಥ ಕೆಲಸಗಳು ಇವತ್ತು ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದ್ರಂತ ಇದ್ದಂತವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ಒಡೆದಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಮುನ್ರಾಜಣ್ಣ ಒಂದು ಸಣ್ಣ 2-3 ಮಾತು ಮಾತಾಡಿದ ತಕ್ಷಣ ನಿಮ್ಗೆ ಇಷ್ಟು ಬೇಸರ ಆದೆ. ರಾಜ್ಯಾದ್ಯಂತ ಬಲಗೈ ಸಮುದಾಯದ ವಿರುದ್ಧವಾಗಿ ನೀವು ಕುತಂತ್ರಗಳು ನಡೆಸ್ತಾ ಇದ್ದೀರಾ. ಅದ್ರ ವಿರುದ್ಧವಾಗಿ ನೀವ್ಯಾರು ಮಾತಾಡ್ತೀರಾ? ಬರೀ ಮುನ್ರಾಜಣ್ಣ 2 ಮಾತು ಮಾತಾಡೋದಂತ ನೀವು ಮಾತಾಡ್ತಾ ಇದ್ದೀರಲ್ಲ, ದಯವಿಟ್ಟು ನೀವು ಅಣ್ಣ ತಮ್ಮಂದ್ರ ತರ ಬಾಯಲ್ಲಿ ಹೇಳೋದಲ್ಲ ಸ್ವಾಮಿ, ಮನ್ಸಲ್ಲೂ ಇರಬೇಕು. ಆ ಮನ್ಸಲ್ಲಿ ಇರಬೇಕು. ನೀವು ಈ ಕೆಲಸ ಮಾಡೋದಕ್ಕೆ ಊರುಗಳಲ್ಲಿ ಇವತ್ತು ಒಗ್ಗಟ್ಟುಗಳು ಎಲ್ಲ ಒಡೆದೋಗಿ ಇವತ್ತು ರೈಟ್ ಲೆಫ್ಟ್ ಅಂತೆಲ್ಲ ಡಿವೈಡ್ ಆಗ್ತಾ ಇರೋದು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋಣ, ಆದ್ರೆ ಜಾತಿಗಳ ಡಿವೈಡ್ಗಳು ಮಾಡಬೇಕು. ಇವನ್ ಒಲಿಯ ಇವನ್ ಮಾದಿಗ ಅಂತ ಭೇದ ಭಾವ ಮಾಡ್ತಾ ಅಂತ ತಾರತಮ್ಯ ಕೆಲಸಗಳು ಮಾಡಬೇಡ್ರಿ. ಊರುಗಳೆಲ್ಲರೂ ಅಣ್ಣ ತಮ್ಮಂದ್ರ ತರ ಇದ್ದಾರೆ, ಅವ್ರನ್ನ ಹಂಗೆ ಬದುಕಕ್ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬಲಗೈ ಸಮುದಾಯದ ವಿರುದ್ಧವಾಗಿ ಮಾತಾಡಿದ್ರೆ ನಾವೆಲ್ಲರೂ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ನಮಗೂ ಧ್ವನಿ ಇದೆ, ನಾವು ಮಾತಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಡಗೈ ವಿರುದ್ಧ ನಾವು ಕೆಲವರು ಮಾತಾಡೋದಿಲ್ಲ. ಯಾಕೆ ಮಾತಾಡ್ತಾ ಇದೀರಿ ಅಂದ್ರೆ, ನೀವು ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇ ಹೊರತು ನಾವ್ ಯಾರು ಮಾತಾಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್. ಏನು ರಾಜ್ಯ ಮಟ್ಟದಲ್ಲಿ ಬಲಗೈ ಸಮಾಜದ ಒಂದು ಹೋರಾಟನ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ಇದು ನಾವು ಯಾವುದೇ ಜಾತಿ ಜನಾಂಗದ ವಿರುದ್ಧವಾಗಿಲ್ಲ. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಇವತ್ತು ಕೆಲವು ಯೂನಿವರ್ಸಿಟಿಗಳಲ್ಲಿ ಏನಿವತ್ತು ಅಪಾಯಿಂಟೆಡ್ ಮಾಡಿದ್ರು, ಎಲ್ಲ ಬರೀ ಎ ವರ್ಗ ಅಂತೇಳಿ ಒಂದೇ ವರ್ಗಕ್ಕಾಗಿ ಅವರು ಅಪಾಯಿಂಟೆಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಾವು ಸರ್ಕಾರದ ವಿರುದ್ಧವಾಗಿ ಏನು ನಮಗ್ ಬರ್ತಕ್ಕಂಥ ಒಂದು ಮೀಸಲಾತಿನ ನಾವು ಕೇಳೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಹಿಂದೆ ವಕೀಲರಾದಂತ ಅರುಣ್ ಕುಮಾರ್, ಭಾಸ್ಕರ್ ಪ್ರಸಾದ್, ಎಚ್ ಆಂಜನೇಯ ಇತರೆ ನಾಯಕರುಗಳೆಲ್ಲ ಸೇರಿ HC ಮಾದೇವಪ್ಪನು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರಲ್ಲ, ಅದ್ರ ಬಗ್ಗೆ ಯಾರು ಸಹ ಈ ವಿಚಾರದಲ್ಲಿ ಖಂಡಿಸಲಿಲ್ಲ. ಮೊದಲು ಜಾತಿಗಳ ಮಧ್ಯೆ ಹೊಡಿತಕ್ಕಂಥದ್ದು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್. ಮೊದಲು ಇವ್ರು ಬುದ್ಧಿ ಕಲ್ಕೊಬೇಕು. ಇವರು ನಾವು ಅಣ್ತಮ್ಮನವರಪ್ಪ ಅಂತಿದ್ದಂತವ್ರು ಬಲಗೈಯರು ಮತ್ತೆ ಎಡಗೈಯರು, ಬಲನೇ ಬೇರೆ ಎಡಗೈಯರೇ ಬೇರೆ ಅಂತೇಳಿ ನಮ್ಮ ಜಾತಿಗಳು ಹೊಡೆದಂತ ವ್ಯಕ್ತಿಗಳು ಇವರು. ಮಂದಕೃಷ್ಣ ಮಾದಿಗ ಬಂದ ಆಂಧ್ರದಿಂದ ಬಂದಿಲ್ಲಿ ನಮ್ಮ ಜಾತಿಗಳು ಬೇರ್ಪಡಿಸಿದ್ರಲ್ಲ, ಅವತ್ತು ಯಾವನಾದ್ರೂ ಒಬ್ಬನ ಕೇಳಿದ್ರ ಯಾಕ್ರಿ ನಾವು ಬಲಗೈಯರು ಎಡಗೈಯರು ನಾವು ಒಗ್ಗಟ್ಟಾಗಿದ್ದೀವಿ, ಆದ್ರೆ ನಮ್ಮನ್ ಬಂದ್ ಯಾಕಿಲ್ ರಾಜ್ಯದಲ್ಲಿ ಹೊಡಿತೀರ ಅಂತೇಳಿ ನೀವು. ಇವತ್ತು ಬೋವಿವರು, ಲಂಬಾಣಿ, ಕೊರ್ಮ ಇವತ್ತು ಸುಮಾರು 22 ಜನ MLAಗಳಿದ್ದಾರೆ. ಅವ್ರ ಬಗ್ಗೆ ಯಾಕೆ ಇವ್ರು ಹೋರಾಟ ಮಾಡ್ತಾ ಇಲ್ಲ? ಬಲಗೈಯವರಿಗೆ 1% ಜಾಸ್ತಿ ಕೊಟ್ಟ ತಕ್ಷಣನೇ ಇವ್ರಿಗೆ ಅಷ್ಟು ಬಲಗೈಯವರು 1% ಜಾಸ್ತಿ ಕೊಟ್ಟ ತಕ್ಷಣ ಬಲಗೈ ಬಗ್ಗೆ ಯಾಕೆ ಇವ್ರು ವಿರುದ್ಧ ಮಾಡಬೇಕು? ಮೊದಲು ಜಾತಿಗಳ ಮಧ್ಯೆ ಹೊಡೆದಾಡ್ತಾ ಇರೋರೆ ಮಾದಿಗ ಸಮಾಜ ಮೊದಲು ತಿಳ್ಕೊಬೇಕು. ಬಲಗೈಯವರು ಎಡಗೈಯವರು ಒಂದೇ ಇದ್ರೇನೆ ಈ ರಾಜ್ಯ ಆಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೊಡಿತಕ್ಕಂಥ ಕೆಲಸ ರಾಜಕಾರಣ ಮಾಡ್ತಕ್ಕಂಥ ರಾಜಕೀಯದ ಪಾರ್ಟಿಗಳು ಅವ್ರು ಮಾಡ್ತಾ ಇದ್ರೆ ಅದನ್ನ ಎಡಗೈಯವ್ರು ಮೊದಲು ಅರ್ಥ ಮಾಡ್ಕೊಂಡು ಬಲಗೈಯವ್ರಿಗೆ ಏನ್ ಬರ್ಬೇಕು ಬಲಗೈಯವ್ರಿಗೆ ಕೊಡ್ಬೇಕು. ಬಲಗೈ ಮೀಸಲಾತಿ ತಗೊಳ್ಳೋದಕ್ಕಾಗಿ ಮಾತ್ರ ನಾವು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ನಾವಿದ್ರೆ ಯಾರ ಬಗ್ಗೆನೂ ನಾವು ಯಾವ ಸಮಾಜದ ವಿರುದ್ಧವಾಗಿ ನಾವು ಈ ಹೋರಾಟ ಇಲ್ಲ.
ಇವತ್ತು ಏನು ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ನಮ್ಮ ಹೋರಾಟ ಕರೆದಿದ್ದಾರೆ. ಬಲಗೈ ನೇತೃತ್ವ ತಗೊಂಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ನಾವು ಬೆಂಬಲನ ಸೂಚಿಸ್ತಾ ಇದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಲಗೈ ಸಮಾಜದ ವಿರುದ್ಧವಾಗಿ ಯಾವನಾದ್ರೂ ಮಾತನಾಡಿದ್ರೆ ಅವ್ರಿಗೆ ಧಿಕ್ಕಾರ, ಅವ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ಆಗ್ರಹಿಸ್ತಾ ಇದ್ದೀನಿ. ಈಗಿನ ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಬಲಗೈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲಿಕ್ಕಾಗಿ ಈ ತಿಂಗಳ 27ನೇ ತಾರೀಕು ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಹಿಂದೆ ಇದ್ದಂಥ ಮೀಸಲಾತಿಯನ್ನ ಏನು 50% ಇದ್ದಂಥ ಮೀಸಲಾತಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಂತೇಳಿ ಒತ್ತಾಯಿಸಿ ಇವತ್ತು ನಮ್ಮ ಹೊಸಕೋಟೆಯಿಂದ ಸುಮಾರು ಸಾವಿರಾರು ಜನ ಬಲಗೈ ಸಮಾಜದ ಕಾರ್ಯಕರ್ತರು, ಯುವಕರು, ಮಹಿಳೆಯರು ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಕ್ಕಂಥ ಸ್ವಾಮೀಜಿಗಳ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಇಲ್ಲಿಂದ ಸಾವಿರಾರು ಜನ ಹೊರಟಿದ್ದೀವಿ. ನಮ್ಮ ಅಕ್ಕ ತಾಯಿಗಳು ಇಷ್ಟೇ, ನಾವು ಯಾವುದೇ ಸಮಾಜದ ವಿರುದ್ಧ ಅಲ್ಲ, ಇದು ಬಲಗೈ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ. ಇವತ್ತು ರೋಸ್ಟರ್ ಬಿಂದು ಅಂತ ಹೇಳಿ ಮಾಡಿ ರೋಸ್ಟರ್ ಬಿಂದುನಲ್ಲಿ ABC ವರ್ಗೀಕರಣವನ್ನ ಮಾಡಿ ಅಲ್ಲಿ ಎ ವರ್ಗಕ್ಕೆ ಮೊದಲನೇ ಆದ್ಯತೆ ಸಿಗ್ತಕ್ಕಂಥದ್ದನ್ನ ರೋಸ್ಟರ್ ಬಿಂದುನಲ್ಲಿ ತಂದಿದ್ದಾರೆ. ಸೊ ಇನ್ನು ಬಿ ವರ್ಗಕ್ಕೆ ಸಿಗಬೇಕಾದ್ರೆ ಇನ್ನು 9 ಹುದ್ದೆಗಳನ್ನ ಸಾಮಾನ್ಯ ಜನತೆಯನ್ನ, ಸಾಮಾನ್ಯ ವರ್ಗಗಳನ್ನ, OBCಗಳನ್ನ ದಾಟಿ ನಾವು ಬಲಗೈ ಸಮಾಜಕ್ಕೆ 9ನೇದಾಗಿ ಸಿಗಬೇಕಾಗುತ್ತೆ. ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಬೈಫರ್ಕೇಶನ್ ಅಲ್ಲಿ ಒಂದೊಂದು ವಿಭಾಗಗಳಿಗೆ ತಕ್ಕಂತೆ ಒಂದು ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಆದ್ರೆ ಅಲ್ಲಿ ಕರೆದಿರ್ತಕ್ಕಂಥದ್ದು ಎಲ್ಲಾ ಹುದ್ದೆಗಳು ಎ ವರ್ಗಕ್ಕೆ ಹೋಗ್ತವೆ. ಬಿ ವರ್ಗಕ್ಕೆ ಸಿಗಬೇಕಾದ್ರೆ 30 ವರ್ಷಗಳು ಹೋಗ್ಬೇಕು. ಅಲ್ಲಿಗೆ ನಮ್ಮ ಯುವ ಸಮಾಜ, ವಿದ್ಯಾವಂತರು ಅವರು ನಿವೃತ್ತಿ ಆಗೋ 60 ವರ್ಷಗಳನ್ನ ಮೀರಿ ನಿವೃತ್ತಿ ಆಗೋ ಸಂದರ್ಭಕ್ಕೆ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಎಡಗೈ ಸಮಾಜದ ನಮ್ಮ ಮಾದಿಗ ಮಿತ್ರರು, ನಾವು ಕೂಡ ಬಲಗೈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ಸೇರ್ಕೊಂಡು ಎಲ್ಲರೂ ಕುಳಿತು ಮಾತಾಡಿ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಕೆಲವರು ಯಾರೋ ಭಾಸ್ಕರ್ ಪ್ರಸಾದ್ ಅಂತವರು, ಅರುಣ್ ಕುಮಾರ್ ಅಂತಕ್ಕಂಥವ್ರು, ಮತ್ತೆ ಮಂದಕೃಷ್ಣ ಮಾದಿಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಇಡೀ ಸಮಾಜದ ಮಾದಿಗ ಸಮಾಜದ ಹಕ್ಕುಗಳನ್ನ ಮತ್ತು ಅವ್ರಿಗೆ ಸಿಗ್ಬೇಕಂತ ಸವಲತ್ತುಗಳನ್ನ ವಲಯ ಸಮಾಜ ಕಸ್ಕೊಂಡಿದೆ ಅಂತೇಳಿ ಇಡೀ ವಲಯ ಸಮಾಜವನ್ನ ದೂಷಣೆಯನ್ನ ಮಾಡ್ತಾರೆ. ಅದು ತಪ್ಪಾದಂತ ನಿರ್ಧಾರ. ಅವರು ಆಂಧ್ರದ ಇದನ್ನ ಇಲ್ಲಿ ಬಂದು ಮಾಡಬಾರದು. ಇಲ್ಲಿ ನನ್ನ ಅಣ್ಣ ತಮ್ಮಂದ ರೀತಿ ಕರ್ನಾಟಕದಲ್ಲಿ ನಾವು ಮತ್ತು ಮಾದಿಗ ಸಮಾಜ ಬದುಕ್ತಾ ಇದ್ದೀವಿ. ಯಾವುದೇ ಹೋರಾಟಗಳು ಪ್ರೊಫೆಸರ್ ಬಿ ಕೃಷ್ಣಪ್ಪನ ನೇತೃತ್ವದಲ್ಲಿ ದಲಿತ ಚಳವಳಿ ಇಲ್ಲಿ ಪ್ರಾರಂಭ ಆಗಿ, ದಲಿತರು ಅಂದ್ರೆ ಮಾದಿಗರು, ನಾವು ಎಲ್ಲ ಸಮಾಜಗಳು SC ಸಮಾಜದಲ್ಲಿ ಬರ್ತಕ್ಕಂಥವ್ರು ಒಟ್ಟೊಟ್ಟಿಗೆ ಬದುಕ್ತಾ ಇದೀವಿ. ಇವತ್ತು ಅದನ್ನ ಒಡೆದಾಳುವ ನೀತಿಯನ್ನ ಮಂದಕೃಷ್ಣ ಮಾದಿಗ ಮಾಡ್ತಾ ಇದ್ದಾರೆ. ಮಂದಕೃಷ್ಣ ಮಾದಿಗ ಮತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ RSS ನ ವಾದಿರಾಜನ ಒಂದು ಏನು ಅವನ ಹೇಳದಂತ ನಡ್ಕೊಳ್ತಕ್ಕಂಥವ್ರು, RSS ನ ಪ್ರಾಯೋಜಕರು ಇವರು. ಫ್ರೀಡಂ ಪಾರ್ಕ್ ನಲ್ಲಿ ಬಲಗೈ ಸಮಾಜದ ಹಕ್ಕುಗಳಿಗೋಸ್ಕರ ಇವತ್ತು ಹೋರಾಟ ನಡೀತಾ ಇದೆ. ಒಳ ಮೀಸಲಾತಿಯನ್ನು ಸರಿಪಡಿಸಬೇಕು. ಹಿಂದೆ ಇದ್ದಂತ ಮೀಸಲಾತಿ ಅನ್ವಯ ನಮ್ಮ ಹುದ್ದೆಗಳನ್ನ ಮತ್ತು ಶಿಕ್ಷಣದಲ್ಲಿ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಹೋರಾಟವನ್ನು ಮುಂದುವರಿಸಿದ್ದೀವಿ. ಇವತ್ತೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಹೋಗ್ತಾ ಇದೀವಿ ಸಾವಿರಾರು ಜನ ನೇತೃತ್ವದಲ್ಲಿ. ಜೈ ಭೀಮ್. ನಾವು ಈ ದಿನ ಒಂದು ನೋವಿನ ವಿಷಯದ ಮುಖಾಂತರ ಇವತ್ತು ಹೋರಾಟ ಮಾಡುವಂತ ಸಂದರ್ಭ ನಮ್ಗೆ ಸೃಷ್ಟಿಯಾಗಿದೆ. ಇವತ್ತು ನಾವು ಯಾರ ವಿರುದ್ಧನೂ ನಾವು ಹೋರಾಟ ಇದುವರೆಗೂ ಮಾಡಿಲ್ಲ. ನಮ್ಮ ಅಣ್ಣತಮ್ಮಂದ ರೀತಿನಲ್ಲಿ ನಾವೆಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ವಿರುದ್ಧ ಯಾರು ಬರ್ತಾರೋ ಯಾವತ್ತಿದ್ರು ನಾವು ಅವ್ರ ವಿರುದ್ಧನೇ. ನಮ್ಮ ವಿರುದ್ಧ ಯಾರು ಬರ್ತಾರೆ, ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ವಿಶ್ವಾಸದಲ್ಲಿ ಹೋದ್ರೆ ನಾವು ಅಣ್ಣತಮ್ಮಂದ ರೀತಿ ನಾವು ಭಾವಿಸ್ತೀವಿ. ನಮ್ಮ ವಿರುದ್ಧ ಯಾರು ಬರ್ತಾರೋ ಅವ್ರಿಗೆ ಯಾವತ್ತೂ ನಾವು ವಿರೋಧನೇ. ಯಾಕಂತಂದ್ರೆ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ವಿಷಯಗಳು ನೋಡಿದ್ರೆ ನಮ್ಗೆ ಎಷ್ಟು ಬೇಸರ ಆಗ್ತದೆ ಅಂತಂದ್ರೆ, ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ಇದುವರೆಗೂ ಯಾವತ್ತು ಭೇದ ಭಾವ ಮಾಡಿಲ್ಲ. ನಾವೆಲ್ಲರೂ ಒಟ್ಟಿಗೆ ಅಣ್ತಮ್ಮಂದ ರೀತಿಯಲ್ಲಿ ಹೋಗ್ಬೇಕಂತ ಮನೋಭಾವ ಇಟ್ಕೊಂಡು ಎಲ್ರಿಗೂ ಸಮನಾದಂತ ಅವಕಾಶಗಳು ಇವತ್ತು ನೀವೇ ಎಲ್ಲ, ನಾವು ಎಲ್ಲಾ ಕಷ್ಟಗಳಲ್ಲಿನೂ ಎಲ್ಲಾ ನೋವುಗಳಲ್ಲಿನೂ ನಿಮ್ಮ ಜೊತೆಯಾಗಿ ನಿಂತಿದ್ದೀವಿ. ಸರಿಸಮಾನವಾಗಿ ಎಲ್ಲಾ ನೋವನ್ನು ಅನುಭವಿಸಿದೀವಿ. ಇವತ್ತು ಏನಾದ್ರೂ ಸುಖ ಇದ್ರೂ ಇಬ್ರು ಸಮಾನವಾಗಿ ಹಂಚ್ಕೊಂಡು ತಿನ್ಬೇಕು. ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ರು ಸಿಕ್ಕಿದ್ದಾರೆ, ಯಾರೋ ನಾವ್ ಹೇಳ್ದಂಗೆ ಕೇಳ್ತಾ ಇದಾರೆ ಅಂತ ಹೇಳಿ ನೀವು ನಮ್ಮನ್ನ ತುಳಿದು ನೀವು ಮೇಲೆ ಹೋಗ್ಬೇಕನ್ನುವಂತ ಏನು ಷಡ್ಯಂತ್ರ ಮಾಡಿದ್ರೆ ಇದು ತಪ್ಪು. ದಯಮಾಡಿ ಯಾವುದೇ ಸುಖ ದುಃಖಗಳನ್ನೆಲ್ಲಾನು ಒಟ್ಟಿಗೆ ಅನುಭವಿಸ್ಕೊಂಡು ಬಂದಿರತಕ್ಕಂಥವ್ರು ನಾವು ಮುಂದೆ ಸಿಕ್ಕಂತ ಅವಕಾಶಗಳನ್ನ ಒಟ್ಟಿಗೆ ಅನುಭವಿಸ್ಕೊಂಡು ಹೋಗ್ಬೇಕು. ಇದಕ್ಕೆ ಯಾವುದೇ ರೀತಿ ಮನಸ್ತಾಪಗಳು ಮಾಡ್ಕೊಂಡು
ರಾಜಕೀಯದವರು ಏನು ಅನ್ಕೊಂಡಿದ್ರು ಅದು ಇವತ್ತು ಸಾಧನೆ ಆಗ್ತಾ ಇದೆ. ಅವ್ರು ಅನ್ಕೊಂಡಿದ್ದು ಇವತ್ತು ಸಾಧನೆ ಆಗ್ತಾ ಇದೆ. ಇವತ್ತು ನಾವ್ ಅನ್ಕೊಂಡಿದ್ದು ಆಗ್ತಾ ಇಲ್ಲ. ಇವತ್ತು ಏನು ದುರಾಲೋಚನೆ ಇಟ್ಕೊಂಡು ರಾಜಕೀಯದವರು ಒಳಪಂಗಡ ಒಳ ಮೀಸಲಾತಿ ಅನ್ನುವಂತ ವಿಷಯನ ಸೃಷ್ಟಿ ಮಾಡಿದ್ರಲ್ಲ, ಇವತ್ತು ಅವ್ರು ಅನ್ಕೊಂಡಿದ್ದು ಅವ್ರ ಸಾಧನೆ ಆಗ್ತಾ ಇದೆ. ಆದ್ರೆ ನಾವು ಅನ್ಕೊಂಡಿದ್ದು ಯಾವ್ದು ಸಾಧನೆ ಆಗ್ತಾ ಇಲ್ಲ ಅಂತೇಳಿ ನಾವು ಹಿಂದುಳಿದ ವರ್ಗಗಳು, ಹಿಂದುಳಿದ ಜಾತಿಗಳು ಎಲ್ಲರೂ ಅರ್ಥ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಏನಾದ್ರು ಸಾಧನೆ ಮಾಡಕ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ತೋಡ್ಕೊಂಡು ಅದೇನೋ ನಾವು ಅಗದಿದ್ದು ತೋಡಿದ ಬಾವಿಗೆ ನಾವೇ ಬಿದ್ದಂಗ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಏನು ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ. ಇವತ್ತು ಎಲ್ಲೋ ಒಂದ್ ಕಡೆ ಸಿಟಿಗಳಲ್ಲಿ ನಾವು ಚೆನ್ನಾಗಿರ್ಬೋದು, ಅವರು ಚೆನ್ನಾಗಿರ್ಬೋದು, ಎಡಗೈಯವರು ಚೆನ್ನಾಗಿರ್ಬೋದು, ಎಲ್ಲ ಅದು ಮುಖ್ಯ ಅಲ್ಲ. ಇವತ್ತು ತಳಮಟ್ಟಕ್ಕೆ ಹೋಗಿ ಹಳ್ಳಿಗಳಿಗೆ ಹೋಗಿ ಪರಿಶೀಲನೆ ಮಾಡಿದ್ರೆ ಎಲ್ರೂ ಒಂದೇ ರೀತಿನಲ್ಲಿದ್ದಾರೆ. ಎಲ್ರು ಇವತ್ತು ಬಾಗಿಲಲ್ಲಿ ನಿಂತಿದ್ದಾರೆ. ಎಲ್ರು ಇವತ್ತು ದೇವಸ್ಥಾನದಿಂದ ಹೊರಗಡೆ ಇದ್ದಾರೆ. ಎಲ್ರು ಇವತ್ತು ಕೂಲಿಗೆ ಹೋಗ್ತಾ ಇದ್ದಾರೆ. ಇದನ್ನ ಸಮಾನವಾಗಿ ಹಂಚಬೇಕು ಅನ್ನುವಂತ ಮನೋಭಾವ ಇಟ್ಕೊಂಡು ಸಮಾನವಾಗಿ ಎಲ್ಲರನ್ನೂ ನಮ್ಮಲ್ಲಿ ಎತ್ತಿಕಟ್ಟಿ ಇವತ್ತು ದೇಶ ಆಳುವಂತ ಕೆಲಸ, ರಾಜ್ಯ ಆಳುವಂತ, ದೇಶ ಆಳುವಂತ ಪರಿಸ್ಥಿತಿನಲ್ಲಿ ನಾವಿದೀವಿ. ಅದನ್ನ ಸಹಿಸಕ್ಕಾಗದೆ ಕೆಲವೊಂದು ಮೇಲ್ವರ್ಗದವರು ಇವ್ರನ್ನ ನಮಗೆ ಎತ್ತಿಕಟ್ಟಿ ಇವ್ರನ್ನ ವಿಭಾಗ ಮಾಡಿದ್ರೆ ನಾವು ದೇಶ ಆಳ್ಬೋದು. ಇಲ್ಲ ಅಂತಂದ್ರೆ ಮುಂದೊಂದು ದಿವಸ ಇವರು ದೇಶ ಆಳ್ತಾರೆ, ಇವ್ರ ಕೈ ಕೆಳಗಡೆ ನಾವು ಇರ್ಬೇಕಾಗುತ್ತೆ ಅನ್ನೋಂತ ದುರುದ್ದೇಶ ಇಟ್ಕೊಂಡು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ಇದನ್ನ ಮಾಡಬಾರ್ದು. ಇದನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ಎಡಬಲ ಯಾರಿಗ ಅನ್ಯಾಯ ಆಗಿದೆ ಇವರೆಲ್ಲ ಒಂದು ಸಮಿತಿ ಮಾಡ್ಕೊಂಡು ಇವರೇ ಕೂತು ಏನು ಪರಿಹರಿಸಬೇಕು. ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಪರಿಹಾರ ಸಿಗಲ್ಲ. ಇವತ್ತು ಒಳ ಮೀಸಲಾತಿ ಏನ್ ನಡೀತಾ ಇದೆ, ಈ ಹೋರಾಟಕ್ಕೆ ಬಲಗೈ ಸಮಾಜಕ್ಕೆ ಹಕ್ಕುಗಳನ್ನ ಕೊಡಬೇಕು. ಅವ್ರೇನು ಇವತ್ತು ರೋಸ್ಟರ್ ಬಿಂದಿನಲ್ಲಿ ತೊಂದರೆ ಮಾಡಿದ್ದಾರೆ, ಆಮೇಲೆ ಹಂಚಿಕೆ ತೊಂದರೆ ಮಾಡಿದ್ರೆ ಅದನ್ನು ಸರಿಪಡಿಸಬೇಕು. ಈಗ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ, ಅದನ್ನು ತಿರಸ್ಕರಿಸಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಇದರಲ್ಲಿ ಯಾವುದೇ ಜಾತಿಗಳ ವಿರುದ್ಧವಾಗಲ್ಲ, ನಮ್ಮ ಬಲಗೈ ಜಾತಿಯ ಒಂದು ಒಳ್ಳೆ ರೀತಿಗೋಸ್ಕರ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಪ್ರತಿಭಟನೆಗೆ ನಮ್ಮ ತಾಲೂಕಿನ ಬೆಂಬಲವನ್ನು ನೀಡುತ್ತಿದ್ದೇವೆ. ಹಾಗೂ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿರುವುದರಿಂದ ಇದನ್ನು ಖಂಡಿಸುತ್ತೇವೆ. ಯಾವುದೇ ಕಾರಣಕ್ಕೂ ಇದನ್ನು ಮಾಡಲು ಬಿಡುವುದಿಲ್ಲ. ಹಾಗಾಗಿ ನಾವು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸಲ್ಲಿಸುತ್ತೇವೆ.